ಬೈ ಎಲೆಕ್ಷನ್ ವೇಳೆ ಬಿಜೆಪಿ ವಿರುದ್ಧ ಕೈ ಸ್ಫೋಟ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಬಿಗ್ ಬಾಂಬ್ ಅನ್ನು ಸಿಡಿಸಿದೆ. ಇನ್ನು ಕೇಂದ್ರವು ರಾಜ್ಯದ ಯೋಜನೆಗಳನ್ನ ತಡೆದಿದೆ. ಬೈ ಎಲೆಕ್ಷನ್ ವೇಳೆ ಬಿಜೆಪಿ ವಿರುದ್ಧ ಕೈ ಸ್ಫೋಟ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ಗೆ ಬಿಗ್ ಬಾಂಬ್. ಕೇಂದ್ರವು ರಾಜ್ಯದ ಯೋಜನೆಗಳನ್ನ ತಡೆದಿದೆ. ರಕ್ಷಣೆ ನೀರಾವರಿ ಯೋಜನೆಯನ್ನ ಕೇಂದ್ರ ನಿಲ್ಲಿಸಿದೆ ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಆರೋಪ. 2 ಲಕ್ಷ ಕೋಟಿ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುತ್ತೆ. ಜಲಜೀವನ್ ಮಿಷನ್ ಹಣ ಕೂಡ ರಾಜ್ಯಕ್ಕೆ ಬಂದಿಲ್ಲ. ಇನ್ನು ಪೆರಿಫೆರಲ್ ರಿಂಗ್ ರೋಡ್ಗೆ ಕೇಂದ್ರ ಹಣ ಕೊಟ್ಟಿಲ್ಲ. ಅಪ್ಪರ್ ಭದ್ರಾ ಹಣ ಘೋಷಣೆ ಮಾಡಿ ಹಣ ನೀಡಿಲ್ಲ. ಕಳಸಾ ಬಂಡೂರಿ ಯೋಜನೆ ಕೂಡ ಈಗ ಬಾಕಿ ಇದೆ. ಕೇಂದ್ರ ಪರಿಸರ ಇಲಾಖೆ ಇದಕ್ಕೆ ಅನುಮೋದನೆಯನ್ನ ನೀಡ್ತಾ ಇಲ್ಲ. ಮೋದಿ ಸರ್ಕಾರ ಇದಕ್ಕೆ ಅನುಮತಿ ನೀಡ್ತಿಲ್ಲ. ಇನ್ನು ಬೈ ಎಲೆಕ್ಷನ್ ವೇಳೆ ಈಗ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಈಗ ಬಹಳ ಸ್ಫೋಟದ ಮಾಹಿತಿಯನ್ನ ಹೊರಗಿಟ್ಟಿದೆ. ಕೇಂದ್ರವು ಯಾವುದೇ ರಾಜ್ಯದ ಯೋಜನೆಗಳು ಕೂಡ ಅನುಷ್ಠಾನ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲಾ ಯೋಜನೆಗಳನ್ನು ಕೂಡ ತಡೆದಿದೆ. ಮುಖ್ಯವಾಗಿ ರಕ್ಷಣೆ ನೀರಾವರಿ ಯೋಜನೆಯನ್ನ ಕೇಂದ್ರ ನಿಲ್ಲಿಸಿದೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಈ ಒಂದು ಆರೋಪಗಳನ್ನು ಮಾಡಿದ್ದಾರೆ. ಜೊತೆಗೆ 2 ಲಕ್ಷ ಕೋಟಿ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುತ್ತೆ. ಮುಖ್ಯವಾಗಿ ಜಲಜೀವನ್ ಮಿಷನ್ ಹಣ ಕೂಡ ರಾಜ್ಯಕ್ಕೆ ಬಂದಿಲ್ಲ. ಯಾಕೆ ರಾಜ್ಯಕ್ಕೆ ಕೊಟ್ಟಿಲ್ಲ? ಜೊತೆಗೆ ಪೆರಿಫೆರಲ್ ರಿಂಗ್ ರೋಡ್ ಏನಿದೆ, ಆ ಒಂದು ರಿಂಗ್ ರೋಡ್ಗೆ ಕೇಂದ್ರ ಹಣ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ರಿಂಗ್ ರೋಡ್ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಪ್ಪರ್ ಭದ್ರಾ ಹಣ ಘೋಷಣೆ ಮಾಡಿ ಕೂಡ ಯಾವುದೇ ರೀತಿಯ ಹಣವನ್ನ ಕೊಟ್ಟಿಲ್ಲ. ಇನ್ನು ಕೇಂದ್ರ ಪರಿಸರ ಇಲಾಖೆ ಇದಕ್ಕೆ ಅನುಮೋದನೆಯನ್ನು ಕೂಡ ನೀಡ್ತಾ ಇಲ್ಲ. ಮುಖ್ಯವಾಗಿ ಕಳಸಾ ಬಂಡೂರಿ ಯೋಜನೆ ಅಂತ ಏನ್ ಹೇಳ್ತೀವಿ, ಈ ಒಂದು ಕಳಸಾ ಬಂಡೂರಿ ಯೋಜನೆಗೂ ಕೂಡ ಬಾಕಿ ಉಳಿಸ್ಕೊಂಡಿದೆ. ಯಾವುದೇ ರೀತಿಯ ಹಣವನ್ನು ಕೂಡ ಕೊಡ್ತಾ ಇಲ್ಲ. ಮೋದಿ ಸರ್ಕಾರ ಇದಕ್ಕೆ ಅನುಮತಿಯನ್ನೇ ನೀಡ್ತಾ ಇಲ್ಲ ಅಂತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಒಂದು ಕಡೆ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. 50,718 ಕೋಟಿ ರೂಪಾಯಿ ರಾಜ್ಯಕ್ಕೆ ಬರಬೇಕಾಗಿತ್ತು. 6 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗಿದೆ. ಮೋದಿ ಸರ್ಕಾರ ಹಾಗೂ ಬಿಜೆಪಿ ಕನ್ನಡಿಗರ ವಿರೋಧಿಗಳು 2 ಲಕ್ಷ ಕೋಟಿ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುತ್ತೆ. ಆದ್ರೆ ಉದ್ದೇಶಪೂರ್ವಕವಾಗಿ ರಾಜ್ಯದ ಯೋಜನೆಗಳನ್ನ ನಿಲ್ಲಿಸಿದೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಗುಡುಗಿದ್ದಾರೆ. 50,718 ಕೋಟಿ ರೂಪಾಯಿ ರಾಜ್ಯಕ್ಕೆ ಬರಬೇಕಾಗಿತ್ತು. ಆದ್ರೆ 6 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗಿದೆ. ಆ ಒಂದು ಹಣವನ್ನ ರಾಜ್ಯಕ್ಕೆ ತಂದಿಲ್ಲ. ಮೋದಿ ಸರ್ಕಾರ ಹಾಗೂ ಬಿಜೆಪಿ ಕನ್ನಡಿಗರ ವಿರೋಧಿಗಳು ಅಂತ ಆರೋಪವನ್ನ ಮಾಡಿದ್ದಾರೆ. Direct loss to Karnataka by the new GST slab rationalization is rupees 9,000 crore. Denial or non-release of funds under Jal Jeevan Mission and consequent denial of money to Karnataka is 10,889 crores. Denial of special grants and grants for the urban bodies peripheral ring road of Bangalore is 11,495 crores. Non-release of budgetary announcement of 2023 for the Upper Bhadra project is 5,300 crores. Denial of share in centrally sponsored schemes other than Jal Jeevan Mission is 4,195 crore. Shortfall in drought relief in the year 2023, we demanded 18,172 crore. We only got 3,454 crore. So the denial is 15,718 crores. Denial or shortfall in flood relief in 2025 is 1,616 crores. If I was to total it, it comes to 1,97,257 crores or 2 lakh crore. This is the direct loss to 6.5 crore Kannadigas. Will BJP leaders answer before seeking votes in Davangere as also in Bagalkote? The second part of this stepmotherly treatment against Karnataka, an attack on Karnataka's Swabhimana, is the BJP conspiracy to block agrarian, irrigation, defense and infrastructure projects.
ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಸದ್ಯಕ್ಕೆ ಯಾವುದೇ ಒಂದು ಯೋಜನೆಯ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೇಂದ್ರದವರು ರಾಜ್ಯದವರು ನಾವು ಹಣ ಕೊಟ್ಟಿದ್ದೀವಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ, ರಾಜ್ಯದವರು ಕೇಂದ್ರದ ಬಟ್ ಮಾಡೋ ಕೆಲಸ ಮಾಡ್ತಾರೆ. ಈಗಲೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಆರೋಪಗಳು ಏನ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಬೈ ಎಲೆಕ್ಷನ್ ಎಫೆಕ್ಟ್ ಆಗುತ್ತಾ ಅಂತ? ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕೆ ಈ ಒಂದು ಯಾವುದೇ ಯೋಜನೆಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ರೆ ಪ್ರತಿ ಬಾರಿ ಕೂಡ ಇದೇ ಆಗೋದು. ಕೇಂದ್ರದಿಂದ ಹಣ ಕೊಟ್ಟಿದ್ದೀವಿ ಅಂತ ಬಿಜೆಪಿ ಅವರು ಹೇಳ್ತಾರೆ, ಆದ್ರೆ ಬಿಜೆಪಿ ಅವರಿಗೆ ಕೇಂದ್ರದಿಂದ ಹಣ ತರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ರಾಜ್ಯ ಸರ್ಕಾರದವರು ಆರೋಪ ಮಾಡ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಒಂದು ಯೋಜನೆಯ ವಿಚಾರವಾಗಿ ಚರ್ಚೆ ಮಾಡೋದಾದ್ರೆ ಕೇಂದ್ರ ಮತ್ತೆ ರಾಜ್ಯದ ನಡುವೆ ಮೊದಲಿನಿಂದಲೂ ಕೂಡ ಸಮರ ನಡೀತಾನೆ ಇದೆ. ಆದ್ರೆ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಿರುವಂತಹ ಆರೋಪಗಳು ನೇರವಾಗಿ ಈ ಒಂದು ಬೈ ಎಲೆಕ್ಷನ್ ಮೇಲೆ ಬೀಳುತ್ತಾ ಅಂತ? ಎಸ್ ಆಯ್ತಾ, ಏನು ಕೇಂದ್ರ ಸರ್ಕಾರದ ಮೇಲೆ ಇದೇ ಮೊದಲೇ ಸಾರಿ ಅಲ್ಲ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರೋದು. ಅನುದಾನ ವಿಚಾರವಾಗಿ ನೇರವಾಗಿ ದೆಹಲಿಗೆ ಹೋಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿರೋದು ಉಂಟು. ಅಂದ್ರೆ ನಾವೇನು ಇಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಆಗ್ತಿದೆ, GST ಕಲೆಕ್ಟ್ ಆಗ್ತಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಸರಿಯಾದ ಅನುದಾನ ಕೊಡ್ತಿಲ್ಲ. ಇಷ್ಟು ಪರ್ಸೆಂಟೇಜ್ ಅನುದಾನ ಕೂಡ ನಮ್ಗೆ ಬರ್ತಿಲ್ಲ. ಅದೇ ರೀತಿ ಕೇಂದ್ರ ಬಜೆಟ್ ಮಂಡಿಸಿದಾಗ ಕೂಡ ಯಾವುದೇ ಯೋಜನೆಗಳು ನಮ್ಮ ರಾಜ್ಯಕ್ಕೆ ಬರ್ತಿಲ್ಲ. ಪ್ರಮುಖವಾಗಿ ನಾವು ನೋಡೋದಾದ್ರೆ ಏನು ಈ ರೀತಿಯಾದಂತ ಯೋಜನೆಗಳು ಬರ್ತಿಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ಆರೋಪಗಳು ಸಿದ್ದರಾಮಯ್ಯ ಹಿಡಿದು ಎಲ್ಲರೂ ಕೂಡ ಆರೋಪ ಮಾಡ್ತಿದ್ರು. ಅದೇ ರೀತಿ ಇವತ್ತು ಕೂಡ ಏನೋ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಕೂಡ ನೇರವಾಗಿ ಇವತ್ತು ಕಾಂಗ್ರೆಸ್ ಅಂದ್ರೆ ಕೇಂದ್ರ ಬಿಜೆಪಿ ವಿರುದ್ಧ ಆರೋಪ ಮಾಡಿರೋದು ಇದು ಚುನಾವಣೆ ಮೇಲೆ ಸ್ವಲ್ಪ ತಕ್ಕ ಮಟ್ಟಿಗೆ ಎಫೆಕ್ಟ್ ಬೀಳುವ ಸಾಧ್ಯತೆ ಇರುವಂತದ್ದು. ಅವ್ರ ಆರೋಪಗಳು ನೋಡೋದಾದ್ರೆ ರಾಜ್ಯದಿಂದ ಸುಮಾರು 2 ಲಕ್ಷ ಕೋಟಿ ಅನುದಾನ ಕಲೆಕ್ಟ್ ಆಗುತ್ತೆ, ಆದ್ರೆ ಅದ್ರಲ್ಲಿ ನಮ್ಗೆ ಸರಿಯಾದ ಹಣ ಬಂದಿಲ್ಲ. ಅದೇ ರೀತಿ ಏನು ಅಪ್ಪರ ಪುತ್ರ ಆಗಿರ್ಬೋದು, ಕಳಸಾ ಬಂಡೂರಿ ಯೋಜನೆ ಆಗಿರ್ಬೋದು, ಮತ್ತೆ ಈ ರೀತಿ ಪೆರಿಫಲ್ ರಿಂಗ್ ರೋಡ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಇಲ್ಲಿವರೆಗೂ ಅನುದಾನ ಕೊಟ್ಟಿಲ್ಲ. ಕೇವಲ ನಮ್ಮಿಂದ ಹಣ ಕಲೆಕ್ಟ್ ಮಾಡುತ್ತೆ ಹೊರತು ರಾಜ್ಯಕ್ಕೆ ಬೇಕಾದಂತಹ ಅನುದಾನ ಕೂಡ ಇಲ್ಲಿವರೆಗೂ ಬಂದಿಲ್ಲ. ಸುಮಾರು ರಾಜ್ಯಕ್ಕೆ 50,718 ಕೋಟಿ ರಾಜ್ಯಕ್ಕೆ ಬರಬೇಕಾಗಿತ್ತು, ಆದ್ರೆ ಇದನ್ನ ಕೇಂದ್ರ ಸರ್ಕಾರವರು ಕೊಡ್ತಿಲ್ಲ. ಇಲ್ಲಿನ ಬಿಜೆಪಿ ನಾಯಕರು ಕೂಡ ಅವರನ್ನ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿಲ್ಲ ಅಂತ ಕೂಡ ಆರೋಪ ಮಾಡಿರುವಂತದ್ದು. ಒಟ್ಟಲ್ಲಿ ಇದು 6.5 ಕೋಟಿಗೂ ಅಂದ್ರೆ 6.5 ಕೋಟಿ ಜನ ಏನಿದ್ದಾರೆ ಕರ್ನಾಟಕದಲ್ಲಿ ಅವ್ರಿಗೆ ಅನ್ಯಾಯ ಮಾಡದಂತೆ ಅಂತ ಕೂಡ ನೇರವಾಗಿ ಸರ್ಕಾರದ ವಿರುದ್ಧ ಅಂದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಆರೋಪ ಮಾಡಿದ್ರು. ಇಲ್ಲ ಒಂದ್ ಕಡೆ ಇದು ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಟೈಮಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದೆ ಆದಲ್ಲಿ ಒಂದಷ್ಟು ಓಟ್ಗಳು ಕನ್ಸಲ್ಟ್ ಆಗುತ್ತೆ. ಅಂದ್ರೆ ರಾಜ್ಯದ ಏನೋ ಅನುದಾನ ಕೊಡ್ತಿಲ್ಲ, ಬಿಜೆಪಿಗೆ ಯಾಕೆ ವೋಟ್ ಹಾಕ್ಬೇಕು ಎಂಬ ನಿರೀಕ್ಷೆಯಲ್ಲಿ ಇರುವಂತಹ ಜನರು ಕೂಡ ನಮ್ಗೆ ವೋಟ್ ಹಾಕ್ತಾರೆ ಎಂಬ ಒಂದು ಆಲೋಚನೆಯಿಂದ ಇವತ್ತು ನೇರವಾಗಿ ಕೇಂದ್ರ ಸರ್ಕಾರ ವಿರುದ್ಧ ಆರೋಪ ಮಾಡಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.